ಸಿ ಬಂದು ಬರ್ನ್ಔಟ್ ಆಗಿ ಫೇಲ್ಯೂರ್ ಆಗಿದೆ. ಇದು ನಾವು 6ನೇ ತಾರೀಕು KB ವರ್ಕರ್ ಕರ್ಬಿಟ್ಟು ಚೆಕ್ ಮಾಡಿಸಿದಾಗ ಅವರು ಬರ್ನ್ಔಟ್ ಆಗಿ ಫೇಲ್ಯೂರ್ ಆಗಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಇವ್ರು ಬಂದು ಇಲ್ಲಿ ಜಂಪ್ ಆಗ್ಬಿಟ್ಟು ಹೋಗಿದ್ದಾರೆ. ಅದಾದ್ಮೇಲೆ ನಾವು KB ವರ್ಕರ್ JE ಅವ್ರಿಗೆ ಕಾಂತರಾಜ್ ಅವ್ರಿಗೆ ನಾವು ಕಂಪ್ಲೇಂಟ್ ರೈಸ್ ಮಾಡಿದ್ದೀವಿ. ಅದಾದ್ಮೇಲೆ 6th ಇಮ್ಮಿಡಿಯೇಟ್ಲಿ ಕಸ್ಟಮರ್ ಕೇರ್ ನಂಬರು 1912ಗೆ ಕಂಪ್ಲೇಂಟ್ ರೈಸ್ ಮಾಡಿದ್ದೀವಿ. ಕಂಪ್ಲೇಂಟ್ ನಂಬರ್ ಬಂದು ಪ್ಯಾಕೆಟ್ ನಂಬರ್ 10601265379117. ಅದಾದ್ಮೇಲೆ ನಾವು AEE ಮತ್ತೆ JE ಇಬ್ಬರನ್ನು ಫಾಲೋಅಪ್ ಮಾಡಿದ್ದೀವಿ. ಅದಾದ್ಮೇಲೆ ಮತ್ತೆ ಒಂದ್ಸಲಿ 7/1/26 ಮತ್ತೆ ಒಂದ್ಸಲಿ ಕಂಪ್ಲೇಂಟ್ ರೈಸ್ ಮಾಡಿದ್ದೀವಿ. 10707012664555. ಅದಾದ್ಮೇಲೆ 9ನೇ ತಾರೀಕು ಬಂದವರು ನಮ್ದು ವರ್ಕ್ ಆರ್ಡರ್ ಎಲ್ಲ 8ನೇ ತಾರೀಕು ಕ್ಲಿಯರ್ ಆಗುತ್ತೆ, 9ನೇ ತಾರೀಕು ಬಂದು ನಾವು ಹಾಕೊಡ್ತೀವಿ ಅಂತ ಹೇಳಿದ್ರು. ಸೊ 9ನೇ ತಾರೀಕು ನಾನು ಆಫೀಸ್ ಹತ್ರ ಹೋಗಿ AEE ಮತ್ತೆ JE ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನೀವು ಮನೆಗೆ ಹೋಗಿ ನಾವು ನಿಮಗೆ ಈವ್ನಿಂಗ್ ಒಳಗಡೆ ಬಂದು ಅದನ್ನ ರಿಪ್ಲೇಸ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಇಲ್ಲಿ ಗಂಟ ಯಾವುದು ಸಹ ರಿಪ್ಲೇಸ್ ಆಗಿಲ್ಲ. ಅದಾದ್ಮೇಲೆ 9ನೇ ತಾರೀಕು ಸಹ ನಾನು ಫಾಲೋಅಪ್ ಮಾಡಿದ್ದೀನಿ. ಇಲ್ಲಿ ತನಕ AEE ಅವರು ಯಾವುದೇ ಕಾರಣಕ್ಕೂ ಫೋನ್ ಪಿಕ್ ಮಾಡ್ತಾ ಇಲ್ಲ. JE ಅವರು ಶನಿವಾರ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಬೆಳಿಗ್ಗೆ 8 ಗಂಟೆ ಟೈಮ್ ಕೊಟ್ಟಿದ್ರು, ಮತ್ತೆ 12 ಗಂಟೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಗಂಟ ಯಾವುದೇ ತರದ ಆಕ್ಟಿವಿಟಿ ಆಗಿಲ್ಲ. ಸೊ ಇಲ್ಲಿ ಗಂಟ ಯಾವುದೇ ತರದ ಕ್ರಮ ಕೈಗೊಂಡಿಲ್ಲ. ಹಂಗಾಗಿ ಎಲ್ಲ ಬೆಳೆಗಳು ಒಣಗ್ತಾ ಇದ್ದಾವೆ. ಸೊ ನಾವು ಎಷ್ಟೇ ಫಾಲೋಅಪ್ ಮಾಡ್ರೆ ಅವ್ರಿಗೆ ನಮ್ಗೆ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಸುಮ್ಮನೆ ಸುಳ್ಳು ಹೇಳ್ಕೊಂಬತ್ತಿದ್ದಾರೆ. ನಾಳೆ ಇವತ್ತು ಅಂದ್ಬಿಟ್ಟು ವರ್ಕ್ನ ಡಿಲೇ ಮಾಡ್ತಿದ್ದಾರೆ. ಸೊ ಹಂಗಾಗಿ ಇದನ್ನು ನಾವು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ಬೇಕು ಅಂದ್ಬಿಟ್ಟು ಇದನ್ನು ವಿಡಿಯೋ ಮಾಡಿ ಬಿಡ್ತಾ ಇದ್ದೀವಿ. ಥ್ಯಾಂಕ್ ಯು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.